ನಮಸ್ತೆ ಕರ್ನಾಟಕ, ನಾನು ನಿಮ್ಮ ನವೀನ್. ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಏನರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ETF, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಸೊ ಎಲ್ಲೋ ಕೇಳ್ದಂಗೆ ಇರುತ್ತೆ, ಬಟ್ ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಸೊ ಅದರ ಅರ್ಥ ಏನು ಅಂತ ನಿಮಗೆ ಗೊತ್ತಿಲ್ಲ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ನಿಮಗೆ ಕೇಳೋ ಕ್ವಶನ್ ಏನಿಲ್ಲ, ಸಿಂಪಲ್. ನೀವು ಯಾವತ್ತಾದರೂ ಒಳ್ಳೆ ಸ್ಟಾಕ್ಸ್ನ ಪಿಕ್ ಮಾಡೋಕೆ ಹೋಗಿರ್ತೀರಾ, ಬಟ್ ಆ ಸ್ಟಾಕ್ ಫೈಲ್ಯೂರ್ ಆಗಿರುತ್ತೆ. ಯಾವತ್ತಾದರೂ ಅನ್ಸಿದೆಯಾ ನಿಮಗೆ, ನಾನು ನಿಫ್ಟಿ 50 ಹಾಕಿದ್ರೆ ಈ ತರ ನಂಗೆ ರಿಟರ್ನ್ಸ್ ಬರೋದು ಅಂತ? ಸೊ ನೀವು ನಿಫ್ಟಿ 50 ಏನಾದ್ರೂ ದುಡ್ಡು ಹಾಕ್ಬೇಕು ಅಂದ್ರೆ ಸೊ ಬೆಟರ್ ನೀವು ಅದರ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ನ ತಗೊಬೇಕು. ಇದು ಯಾವ ತರ ವರ್ಕ್ ಆಗುತ್ತೆ, ಯಾವ ತರ ಇನ್ವೆಸ್ಟ್ ಮಾಡಬೇಕು ಅಂತ ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಾನು ಇಡ್ತಿರೋ ಈ ಎಫರ್ಟ್ಸ್ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ETF ಇನ್ವೆಸ್ಟಿಂಗ್. ಓಕೆ, ETF ಇನ್ವೆಸ್ಟ್ಮೆಂಟ್ಸ್. ವಾಟ್ ಈಸ್ ಮೀನ್ ಬೈ ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಬಂದ್ಬಿಟ್ಟು ಫುಲ್ ಫಾರ್ಮ್. ಇವಾಗ ಇದು ಏನಕ್ಕೆ ವರ್ಕ್ ಆಗುತ್ತೆ ಅಂದರೆ, ನಾನು ಸಪೋಸ್ ಐ ವಾಂಟ್ ಟು ಇನ್ವೆಸ್ಟ್ ಇನ್ ನಿಫ್ಟಿ 50 ಅಂದರೆ ನಿಫ್ಟಿ 50 ಏನಾದರೂ ನಾನು ಇನ್ವೆಸ್ಟ್ ಮಾಡಬೇಕು ಅಂತಿದ್ದರೆ ನಾನು ಡೈರೆಕ್ಟು ಸ್ಪಾಟ್ ಪ್ರೈಸ್ ಎಷ್ಟಿದೆ ನಿಫ್ಟಿ 50ದು, ಫಾರ್ ಎಕ್ಸಾಂಪಲ್ 25,800 ಸ್ಪಾಟ್ ಪ್ರೈಸ್ ಇದೆ ಅನ್ಕೊಳ್ಳೋಣ. 25,800 ಸ್ಪಾಟ್ ಪ್ರೈಸ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಸೊ ಅದ್ರ ಬದಲು ನಾನೇನ್ ಮಾಡ್ಬೋದು ಅಂದ್ರೆ ETFs ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಏನ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸು? ನಿಫ್ಟಿ 50ಗೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಸೊ ಇವತ್ತಿನ ರೇಟ್ಗೆ ಎಷ್ಟಿದೆ ಅಂದ್ರೆ 291 ರೂಪೀಸ್ ಇದೆ ಇದ್ರದ್ದು. ಅಂದರೆ ನೀವು ನಿಫ್ಟಿ 50 ETF ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಭಾರತದ 50 ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡ್ದಂಗೆ. ಅಂದ್ರೆ ನಮ್ ಸೂಚಕ ಯಾವುದು, ನಮ್ ಇಂಡಿಯನ್ ಇಂಡೆಕ್ಸ್ ಯಾವುದು? ನಿಫ್ಟಿ 50ನೇ. ಅದ್ರ ಕಂಪ್ಲೀಟ್ ಎಂಟರ್ ಟಾಪ್ 50 ಸ್ಟಾಕ್ಸ್ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಲೈಕ್ ರಿಲಯನ್ಸ್ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, TCS ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಸೊ ಭಾರತೀಯ ಏರ್ಟೆಲ್ ಆಗಿರ್ಬೋದು, HL ಆಗಿರ್ಬೋದು, LNT ಆಗಿರ್ಬೋದು, ಈ ಎಲ್ಲಾ ಕಂಪ್ನೀಸ್ ಮೇಲೇನು ನಿಮ್ ಇನ್ವೆಸ್ಟ್ಮೆಂಟ್ ಹೋಗುತ್ತೆ ಬರೀ 291 ರೂಪಾಯಿ ಕೊಟ್ರೆ. ಓಕೆ, ನೆಕ್ಸ್ಟ್. ಸೊ ನಮಗೆ ಸರ್ ಈ ETF ಇಂದ ಏನ್ ಯೂಸು? ಓಕೆ, ನಾನು ಫಸ್ಟ್ ಏನ್ ಯೂಸು ಅನ್ನೋದಕ್ಕಿಂತ ಸೊ ಬಿಫೋರ್ ಎಕ್ಸ್ಪ್ಲೇನಿಂಗ್ ದ ಯೂಸರ್ಸ್ ನಾನೇನ್ ಮಾಡ್ತೀನಿ ಅಂದ್ರೆ, ಇವಾಗ ನಾನು ಸ್ಟಾಕ್ಸ್ ಮೇಲೆ ಹಾಕಿದ್ದೀನಿ ದುಡ್ಡು. ಸ್ಟಾಕ್ಸ್ ಇನ್ವೆಸ್ಟಿಂಗ್. ನೀವು ಯಾವುದೋ ಒಂದು ಸ್ಟಾಕ್ ಪಿಕ್ ಮಾಡಿದ್ದೀರಾ. ಸ್ಟಾಕ್ಗೆ ಏನೇನು ನೋಡಬೇಕು? ಫಂಡಮೆಂಟಲ್ಸ್ ನೋಡಬೇಕು, ಬ್ಯಾಲೆನ್ಸ್ ಶೀಟ್ ನೋಡಬೇಕು, ನೆಕ್ಸ್ಟ್ ಕ್ಯಾಶ್ ಫ್ಲೋ ನೋಡಬೇಕು, P&L ಸ್ಟೇಟ್ಮೆಂಟ್ಸ್ ನೋಡಬೇಕು, ಎಲ್ಲಾನು ನೋಡಬೇಕು. ಓಕೆನಾ? ಒಂದೇ ಸ್ಟಾಕಲ್ಲಿ ಹಾಕೋಣ ಅಂದರೆ ಭಯ. ಒಂದೇ ಸ್ಟಾಕಲ್ಲಿ ಹಾಕಿದ್ರೆ ಯಾಕೆ ಭಯ ಸರ್? ಯಾವುದೋ ನಾನು RVNL ಅಲ್ಲಿ ಹಾಕಿದ್ರೆ 10 ವರ್ಷದ ಹಿಂದೆ 3 ಲಕ್ಷ, ಇವತ್ತು ನನಗೆ 1 ಕೋಟಿ ಆಗೋದು. ಕರೆಕ್ಟೇ. RVNL ಅಲ್ಲಿ 6 years ಬ್ಯಾಕು 3 ಲಕ್ಷ ಹಾಕಿದ್ರೆ 1 ಕೋಟಿ ಆಗೋದು. ಅದೇ ಎಸ್ ಬ್ಯಾಂಕ್ ಅಲ್ಲಿ ಹಾಕಿದ್ರೆ ಕತೆ ಏನು ನೋಡೋಣ. ಸೊ ಎಸ್ ಬ್ಯಾಂಕ್ ಅಲ್ಲಿ ಏನಾದ್ರು ನೀವೇನಾದ್ರೂ ದುಡ್ಡು ಹಾಕಿದಿದ್ರೆ ಕತೆ ಏನು ಅಂತ ಸೊ ಚಾರ್ಟಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್ ಬ್ಯಾಂಕು 400 ರೂಪೀಸ್ ಅಲ್ಲಿ ಇದ್ದಿದ್ದ ಸ್ಟಾಕು ಇವತ್ತೆಲ್ಲಿದೆ ನೋಡೋಣ ಎಕ್ಸಾಂಪಲ್ ಆಗಿ. ಸೊ ಎಸ್ ಬ್ಯಾಂಕ್ ನ ಸರ್ಚ್ ಮಾಡ್ತಾ ಇದೀನಿ. ಸೊ ಐ ಆಮ್ ಗೋಯಿಂಗ್ ವಿತ್ ದ ಮಂತ್ಲಿ ಟೈಮ್ ಫ್ರೇಮ್ ಬಿಕಾಸ್ ನಂಗೆ ಅರ್ಥ ಆಗ್ಬೇಕಲ್ಲ. ನೋಡಿ ಸ್ನೇಹಿತರೆ, ನಾನು ಎಸ್ ಬ್ಯಾಂಕ್ ಚಾರ್ಟ್ ಅನ್ನ ಓಪನ್ ಮಾಡೀನಿ. ನಿಮ್ಗೆ ಇದರಿಂದ ಏನು ಅರ್ಥ ಆಗ್ಬೇಕು ಅಂದ್ರೆ, ಸಿ ಪ್ರೈಸ್ ಎಲ್ಲಿತ್ತು? ಪ್ರೈಸು ನಮಗೆ 401 ಇದೆ. ಅಂದ್ರೆ ಆಲ್ ಟೈಮ್ ಹೈ ಬಂದ್ಬಿಟ್ಟು 401 ಇದೆ. ಜಾನ್ 2018 ಅಲ್ಲಿ ಅಂದ್ರೆ 2018 ಅಲ್ಲಿ ನಮಗೆ 401 ರೂಪಾಯಿ ಇದ್ದಿದ್ದ ಶೇರು ಸಡನ್ ಆಗಿ ಫಾಲ್ ಆಗತ್ತೆ 98 ರೂಪೀಸ್. ಅಂದರೆ ಇಲ್ಲಿ 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿರೋರ ಕತೆ ಏನು ಅಂದರೆ ಕೈಗೆ ಬರೀ 1.5 ಲಕ್ಷ ಸಿಗೋದು. ಸೊ ನಾನು ಹೇಳ್ತೀನಿ ಅಂದರೆ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕಿಂತ ಬೆಟರ್ ಟು ಇನ್ವೆಸ್ಟ್ ಇನ್ ಇಂಡೆಕ್ಸ್. ಸೊ ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದರೆ ETFs ಇಸ್ ದ ರೈಟ್ ಚಾಯ್ಸ್ ಫಾರ್ ದ ನಿಮ್ಮ ಇನ್ವೆಸ್ಟ್ಮೆಂಟ್, ನಿಮ್ಮ ಹೂಡಿಕೆಗೆ ರೈಟ್ ಚಾಯ್ಸ್ ಬಂದ್ಬಿಟ್ಟು
ETF ಆಗಿರುತ್ತೆ ಸ್ನೇಹಿತರೆ. ಪ್ರತಿ ಗುರುವಾರ ಉಚಿತವಾಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಸೆಮಿನಾರ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ವಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಟ್ರೇಡಿಂಗ್ ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಫಂಡಮೆಂಟಲ್ಸ್ ಅಂದ್ರೆ ಏನು, ಟೆಕ್ನಿಕಲ್ಸ್ ಅಂದ್ರೆ ಏನು, ಬೇರೆ ಫೀಲ್ಡ್ ಕಂಪೇರ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ರಿಟರ್ನ್ಸ್ ನ ಕೊಡ್ತಾ ಇದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ನಾವು ಇನ್ವೆಸ್ಟ್ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವೆಲ್ತ್ ನ ಕ್ರಿಯೇಟ್ ಮಾಡಿಕೊಡುತ್ತೆ, ಉಚಿತವಾಗಿ ನಮ್ಮ ರಾಜಾಜಿನಗರ ಆಫೀಸಲ್ಲೇ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ ನಾವು ಸೆಮಿನಾರ್ನ ಮಾಡ್ತಾ ಇದ್ವಿ. ಇನ್ನು ಮುಂದೆ ಗುರುವಾರದ ಜೊತೆಗೆ ಪ್ರತಿ ಭಾನುವಾರ ಕೂಡ ಸಂಜೆ 5 ಗಂಟೆಯಿಂದ 6-6:30 ತನಕ ನೀವು ಕುತ್ಕೊಂಡಿರುವಂಥ ಜಾಗದಲ್ಲೇ ಝೂಮ್ ಆ್ಯಪ್ ಮುಖಾಂತರ ನಮ್ಮ ಸ್ಟಾಕ್ ಮಾರ್ಕೆಟ್ ಫ್ರೀ ಸೆಮಿನಾರ್ನ ನೀವು ಅಟೆಂಡ್ ಮಾಡ್ಬೋದು. ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ಯೆಸ್ ಬ್ಯಾಂಕ್ ಒಂದೇ ಅಲ್ಲ, ಇದೇ ಥರ ನಮಗೆ ಐಡಿಯಾ ವಡಾಫೋನ್ ಅನ್ನೋ ಶೇರ್ ಕೂಡ ಬಿದ್ದೋಯ್ತು. ನೀವು ಎಷ್ಟೋ ಸ್ಟಾಕ್ಸ್ ಪಿಕ್ ಮಾಡಿರ್ತೀರಾ, ಆ ಸ್ಟಾಕ್ಸು ಬಿದ್ದೋಗ್ತಾನೆ ಇರುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಯಾವ ಸ್ಟಾಕ್ ರೈಟು ರಾಂಗು ಅಂತ ಹೇಳೋದಕ್ಕಿಂತ ಬೆಸ್ಟು ಇಂಡಿಯಾ ಮೇಲೆ ಇನ್ವೆಸ್ಟ್ ಮಾಡಿ. ಇಂಡಿಯಾ ಮೇಲೆ ನಂಬಿಕೆ ಇದೆಯಾ, ನಿಫ್ಟಿ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ನಿಫ್ಟಿ ಮೇಲೆ ಇನ್ವೆಸ್ಟ್ ಮಾಡೋದನ್ನೇ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಇನ್ವೆಸ್ಟಿಂಗ್ ಅಂತೀವಿ, ಅದನ್ನೇ ETF. ಸೊ ETF ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನನಗೆ ಏನು ಯೂಸಸ್ ಅಂದರೆ, ಸೊ ಫಸ್ಟ್ ಏನು ಯೂಸ್ ಆಗುತ್ತೆ, ನನಗೆ ಯಾವ ಫಂಡಮೆಂಟಲ್ ಅನಾಲಿಸಿಸು ಬೇಕಾಗಿಲ್ಲ, ಯಾವ ಚಾರ್ಟು ಬೇಕಾಗಿಲ್ಲ. ನೋ ಚಾರ್ಟ್, ನೋ ಫಂಡಮೆಂಟಲ್ಸ್, ಬಿಕಾಸ್ ಐ ಆಮ್ ಇನ್ವೆಸ್ಟಿಂಗ್ ಇನ್ ಟು ದ ಟಾಪ್ 50 ಕಂಪನೀಸ್ ಆಫ್ ಇಂಡಿಯಾ. ನನಗೆ ಡೈವರ್ಸಿಫಿಕೇಶನ್ ಇರುತ್ತೆ. ಏನಪ್ಪ ಈ ಡೈವರ್ಸಿಫಿಕೇಶನ್ ಅಂದರೆ, ಸೊ ದ ಗ್ರೇಟ್ ರತನ್ ಟಾಟಾ ಅವರು ಒಂದು ಮಾತು ಹೇಳ್ತಾರೆ, ಡೋಂಟ್ ಕೀಪ್ ಯುವರ್ ಆಲ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್ ಅಂದರೆ ನಿಮ್ಮ ಹೂಡಿಕೆಯನ್ನು, ನಿಮ್ಮ ದುಡ್ಡೆಲ್ಲ ಎತ್ಕೊಂಡೋಗಿ ಒಂದು ಸ್ಟಾಕ್ ಮೇಲೆ ಇಡೋದು ಒಳ್ಳೇದಲ್ಲ. ಸೊ ಡಿಫ್ರೆಂಟ್ ಸೆಕ್ಟರ್ಸ್ ಮೇಲೆ ಹಾಕೋದು ಒಳ್ಳೇದು ಅಂತ ಅವ್ರು ಹೇಳ್ತಾರೆ. ಸೊ ಯಾಕಪ್ಪ ಡೈವರ್ಸಿಫಿಕೇಶನ್ ಇಂಪಾರ್ಟೆಂಟು ಅಂದರೆ, 10 ರೂಪಾಯಿ ಒಂದು ಕಡೆ ಬರೋದಕ್ಕಿಂತ 1 ರೂಪಾಯಿ ಆಗಿ 10 ಡಿಫ್ರೆಂಟ್ ಸೋರ್ಸಲ್ಲಿ ಬಂದರೆ ಒಳ್ಳೇದು. ಅಂದರೆ ನಾವು ಬ್ಯಾಂಕಿಂಗ್ ಸೆಕ್ಟರಲ್ಲೂ ಹೂಡಿಕೆ ಮಾಡಬೇಕು, IT ಸೆಕ್ಟರಲ್ಲೂ ಹೂಡಿಕೆ ಮಾಡಬೇಕು, ಡಿಫೆನ್ಸ್ ಸೆಕ್ಟರಲ್ಲೂ ಹೂಡಿಕೆ ಮಾಡಬೇಕು, ಫಾರ್ಮಾ ಸೆಕ್ಟರಲ್ಲೂ ಹೂಡಿಕೆ ಮಾಡಬೇಕು. ಈ ಎಲ್ಲ ಸೆಕ್ಟರಲ್ಲೂ ಹೂಡಿಕೆ ಮಾಡಬೇಕು ಅಂದ್ರೆ ಸೊ ETF ಇಸ್ ದ ಬೆಸ್ಟ್. ಒಳ್ಳೆ ಡೈವರ್ಸಿಫಿಕೇಶನ್ ನಿಮಗೆ ಸಿಗುತ್ತೆ. ಓಕೆನಾ? ದೆನ್ ಲೋ ಕಾಸ್ಟ್, ಇದು ತುಂಬಾ ಲೋ ಕಾಸ್ಟ್ ಇರುತ್ತೆ. ಯಾವ ತರ ಅಂದ್ರೆ, ನೀವು MRF ಶೇರ್ ತಗೊಳ್ಳಿ, ಹತ್ರ 1 ಲಕ್ಷ ಮೇಲೇನೆ ಇರುತ್ತೆ. ನೀವು ಬರೀ 291 ರೂಪಾಯಿ ಕೊಟ್ಟರೆ ನಿಮಗೆ ನಿಫ್ಟಿ ಬೀಸ್ನ ಕೊಡ್ತಾರೆ. ಏನಪ್ಪ ಇದು ETF ಅಂತ ಹೇಳ್ತಾ ಇದ್ರು, ಬೀಸ್ ಅಂತ ಹೇಳ್ತಾ ಇದ್ದಾರೆ. ಬೀಸ್ ಅಂದ್ರೆ ಏನಿಲ್ಲ, ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ಸ್. ETFs ಅಂದ್ರು ಅಂದ್ರೆ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ಸ್ ಅಂದ್ರು ಒಂದೇ. ಓಕೆನಾ? ನೆಕ್ಸ್ಟ್, ನಾನು ಇವಾಗ ಐ ವಾಂಟ್ ಟು ಇನ್ವೆಸ್ಟ್. ಯಾವ ತರ ಇನ್ವೆಸ್ಟ್ ಮಾಡಬೇಕು, ಯಾವ ತರ ಹೂಡಿಕೆ ಮಾಡಬೇಕು ಅಂದ್ರೆ, ಡಿಮ್ಯಾಟ್ನ ಓಪನ್ ಮಾಡಿ, ನಿಮ್ಮ ಡಿಮ್ಯಾಟ್ನ ಓಪನ್ ಮಾಡಿ, ಡಿಮ್ಯಾಟ್ ಅಲ್ಲಿ ಹೋಗಿ ಸೊ ಸರ್ಚ್ ನಿಫ್ಟಿ ಬೀಸ್ ಅಂತ ಸರ್ಚ್ ಮಾಡಿ. ಜಸ್ಟ್ ಏನಿಲ್ಲ, ನಿಫ್ಟಿ ಬೀಸ್ ಅಂತ ಸರ್ಚ್ ಮಾಡಿ ಬರುತ್ತೆ. ಓಕೆನಾ? ಸೊ ನಾನು ಏಂಜಲ್ ಒಂದು ಲಾಗಿನ್ ಆಗಿದ್ದೀನಿ. ನಿಮ್ಮ ಮೊಬೈಲ್ ಇದ್ರೆ ಸಾಕು, ಲ್ಯಾಪ್ಟಾಪು ಬೇಕಾಗಿರೋ ಅವಶ್ಯಕತೆ ಇಲ್ಲ ಹೂಡಿಕೆ ಮಾಡಬೇಕು ಅಂದ್ರೆ. ಸೊ ದೆನ್ ಇದು ಯಾವುದು ಸೆಲ್ ಅಂಡ್ ಬೈ ರೆಕಮೆಂಡ್ ಅಲ್ಲ, ಇದು ಜಸ್ಟ್ ಎಜುಕೇಶನಲ್ ಪರ್ಪಸ್ ವಿಡಿಯೋ ಆಗಿರುತ್ತೆ. ಓಕೆನಾ? ನಾನು ಯಾವುದು ಸೆಲ್ ಅಂಡ್ ಬೈ ರೆಕಮೆಂಡ್ ಮಾಡ್ತಾ ಇಲ್ಲ. ನಿಫ್ಟಿ ಬೀಸ್ ಸರ್ಚ್ ಮಾಡಿ, ನಿಫ್ಟಿ ಬೀಸ್, ನಿಪಾನ್ ಇಂಡಿಯಾ ನಿಫ್ಟಿ ಬೀಸ್ ಅಂತಿದೆಯಲ್ಲ, ಆ ನಿಫ್ಟಿ ಬೀಸ್ ಮೇಲೆ ಸರ್ಚ್ ಮಾಡಿ. ಇವತ್ತಿನ ಪ್ರೈಸ್ ಎಷ್ಟಿದೆ ಸ್ನೇಹಿತರೆ? 291. ಸೊ ಇದು ಲಾಸ್ಟ್ 1 year ಇಂದ ಎಷ್ಟು % ರಿಟರ್ನ್ಸ್ ಕೊಟ್ಟಿದೆ ನಮಗೆ? ಸೊ 7% ಕೊಟ್ಟಿದೆ. 7% ಕೊಟ್ಟಿದೆ ಇವತ್ತಿಗೆ. ಲಾಸ್ಟ್ 1 year ಇಂದ 7% ಕೊಟ್ಟಿದೆ. ಓಕೆ, ಲಾಸ್ಟ್ 5 years ಇಂದ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಸರ್? 122% ರಿಟರ್ನ್ಸ್ ಇದೆ. ಸೊ ಇದೇ ತರ ರಿಟರ್ನ್ಸ್ ಲೈಫ್ ಟೈಮ್ ವರ್ಗೂ ಇರುತ್ತೆ ಅಂತ ಅನ್ಕೊಂಬೇಡಿ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಯಾವತ್ತೂ ಒಂದೇ ತರ ರಿಟರ್ನ್ಸ್ ಇರಲ್ಲ. ಅಂಡ್ ರಿಟರ್ನ್ಸ್ ನ ಇದೇ ತರ ಮುಂದೆ ಎಕ್ಸ್ಪೆಕ್ಟ್ ಮಾಡೋದು ಒಳ್ಳೇದಲ್ಲ. ಓಕೆನಾ? ಇದೆಲ್ಲ ನನ್ನ ವ್ಯೂ ಬಂದ್ಬಿಟ್ಟು ಪಾಸ್ಟ್ ಹಿಸ್ಟ್ರಿನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದಕ್ಕಿಂತ ಚೆನ್ನಾಗೂ ಆಗ್ಬೋದು, ಸೊ ಇದಕ್ಕಿಂತ ಲೋಗೂ ಬರ್ಬೋದು. ಸೊ ಇದು ಜಸ್ಟ್ ಪಾಸ್ಟ್ ಹಿಸ್ಟ್ರಿ ಅಷ್ಟೇ. ಓಕೆನಾ? ಬಟ್ ಒಳ್ಳೆ ರಿಟರ್ನ್ಸ್ ನ ಡೆಲಿವರಿ ಮಾಡಿದೆ ಲಾಸ್ಟ್ 5 years ಇಂದ. ಹೂಡಿಕೆ ಮಾಡ್ಬೋದು. ಹೆಂಗ್ ಹೂಡಿಕೆ ಮಾಡ್ಬೋದು? ಜಸ್ಟ್ ಇಲ್ಲಿ ಬೈ ಅಂತ ಕ್ಲಿಕ್ ಮಾಡಿ. ಓಕೆನಾ? ನಿಮ್ಗೆ ಎಷ್ಟು ಕ್ವಾಂಟಿಟೀಸ್ ಬೇಕು ಎಂಟ್ರಿ ಮಾಡಿ. ಒಂದು ಕ್ವಾಂಟಿಟಿಗೆ 290 rupees ಡೆಲಿವರಿ ಆರ್ಡರ್ ಎಂಟ್ರಿ ಮಾಡಿ. ಸೊ ನಾನೇನು ಹೇಳ್ತೀನಿ ಅಂದ್ರೆ, ಲಿಮಿಟ್ ಆರ್ಡರ್ ಅಲ್ಲಿ ಇಡಿ, ಮಾರ್ಕೆಟ್ ಆರ್ಡರ್ ಅಲ್ಲಿ ಇಡಬೇಡಿ. ಓಕೆನಾ? ಲಿಮಿಟ್ ಆರ್ಡರ್ ಅಂದ್ರೆ ನೀವು ಯಾವ ಪ್ರೈಸ್ ಬೆಡ್ ಮಾಡಿರ್ತೀರೋ ಆ ಪ್ರೈಸ್ ಸಿಗುತ್ತೆ. ಮಾರ್ಕೆಟ್ ಆರ್ಡರ್ ಅಂದ್ರೆ ಸೊ ಬೈಯಿಂಗ್ ಸೆಲ್ಲಿಂಗ್ ನಡೀತಾ ಇರುತ್ತಲ್ಲ, ಸಪ್ಲೈ ಡಿಮ್ಯಾಂಡ್, ಆ ಪ್ರೈಸ್ ಅಲ್ಲಿ ಸಿಗುತ್ತೆ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಹಲವಾರು ಫೈನಾನ್ಷಿಯಲ್ ಕಂಟೆಂಟ್ಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡೋದಕ್ಕಾಗೋದಿಲ್ವೋ, ನೀವು ಕುತ್ಕೊಂಡಿರೋ ಜಾಗದಲ್ಲೇ ನಮ್ಮ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡ್ಬೋದು. ಈಗಲೇ ಪ್ಲೇಸ್ಟೋರಲ್ಲಿ ಟ್ರೇಡಿಂಗ್ ಹಬ್ ಬೆಂಗಳೂರು ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು.